ರಾಬಕೋವಿ ಅಂದರೆ ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಾಪುರ, ಅದರದ್ದು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಯ್ಕೆ ಆದ್ರಂತೆ. ಅದೇನೋ ಭೀಮಾ ನಾಯಕಲ್ಲಿ ಟ್ರೈ ಮಾಡಿದ್ರಂತೆ, ಆಗಬೇಕು ಅಂತ ಅವ್ರಿಗೆ ಆಗಿಲ್ಲವಂತೆ. ಕೇಳಿದ್ರೆ, ಅಲ್ಲ ರೀ, ಹಿಂದಿನ ಅಧ್ಯಕ್ಷರು ಸವಾಲು ಹಾಕಿದ್ರು, ನನಗೆ ತಾಕತ್ತು ದಮ್ಮಿದ್ರೆ ಕಾಂಟೆಸ್ಟ್ ಮಾಡೋದು, ಕಾಂಟೆಸ್ಟ್ ಮಾಡಿ ಗೆದ್ಬಿಟ್ಟೆಪ್ಪ ಅಂತಾನಂತೆ. ಓಲೆ ಬಿಡ್ರಪ್ಪ, ಯಾರೋ ಒಬ್ರದ್ದು ದಮ್ಮು ಆಗಿದೆಯಲ್ಲ, ಕಟ್ಕೊಳ್ಳಿ ಇನ್ನೊಬ್ರು ದಮ್ಮನ್ನು ಅಷ್ಟೇ, ನಾವೇನು ಮಾಡೋಕ್ಕಾಗತ್ತೆ? ಹಾಂ ಸರಿ, ಈಗ ಆಯ್ಕೆ ಆದಂತೆ ಹಾಕ್ಕೊಳ್ಳಿ, ನಾವೇನು ಮಾಡ್ಬೇಕೀಗ? ಅದಕ್ಕೆ ನಮಗೇನು ಕೆಲಸವಿಲ್ವ ಬೇರೆ? ಆದ್ದರಿಂದ ಮಾಡ್ಕೊಳ್ಳಿ ಯಾರೋ ಒಬ್ರು. ಬ್ರಿಟನ್ ಪ್ರವಾಸವನ್ನು ಮುಗಿಸಿ, ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿ ಎಲ್ಲ ಆಗಿ ಬಂದ ಮೇಲೆ ಮಾಲ್ಡೀವ್ಸ್ಗೆ ಹೋಗಿ ಇಳ್ಕೊಂಡಿದ್ದಾರೆ ಪ್ರೈಮ್ ಮಿನಿಸ್ಟ್ರು. 2 ದಿನದ ಭೇಟಿ. ಅಲ್ಲಿ ಇದು ಅವ್ರದ್ದು ಸ್ವಾತಂತ್ರ್ಯ ದಿನಾಚರಣೆ ದಿನ ಬೇರೆ ಇದೆ ಅಲ್ಲಿ. ಅಲ್ಲಿ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಸ್ವಾಗತಿಸಿದ್ದಾರೆ. ನೆನಪಿರಬೇಕು ನಿಮ್ಗೆ ಆ ಮುಖ. 60ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಇಬ್ಬರದು ಅತಿಥಿ. ಭಾರತ ಅವರಿಗೆ 4,850 ಕೋಟಿ ರೂಪಾಯಿ ದಿನ ಒಂದು ಸಾಲ, ಏನೋ ಒಂದು ಸ್ವ್ಯಾಪಿಂಗ್ ಏನೋ ಒಂದು ಮಾಡಿದ್ದಾರೆ. ಒಂದು 72 ಸೇನಾ ವಾಹನ, 3,300 ಸೋಷಿಯಲ್ ಹೌಸಿಂಗ್ ಯೂನಿಟ್ಗಳು, ಈ ಥರದ್ದೇನೇನೋ ನಮ್ಮ ಕೈಲಾಗಿದ್ದನ್ನೆಲ್ಲ ನಮ್ಮವ್ರು ಮಾಡಿಕೊಟ್ಟಿದ್ದಾರೆ. ದಟ್ಸ್ ಓಕೆ. 1.5 ವರ್ಷದ ಹಿಂದೆ ಲಕ್ಷದ್ವೀಪಕ್ಕೆ ಇವ್ರು ಹೋಗಿದ್ದರು. ಇವ್ರು ಯಾವುದೋ ಫೋಟೋ ಹಾಕಿದ್ರು, ಅದಕ್ಕೆ ಯಾರೋ ರಿಯಾಕ್ಟ್ ಮಾಡಿದ್ರು, ನಡೀಬಾರ್ದೆಲ್ಲ ನಡೆದೋಯ್ತು. ಈಗ ಎಷ್ಟು ಬದಲಾವಣೆ, ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಹಾಗೆ ನೋಡಿದ್ರೆ ಆ ದಿನ ನಾವು ಮೊಯಿಜು ಅಧಿಕಾರಕ್ಕೆ ಬಂದಿದ್ದಿದ್ದೇ ಭಾರತ ವಿರೋಧಿ ಪ್ರಚಾರದ ಆಧಾರದ ಮೇಲೆ. ಮಾಲ್ಡೀವ್ಸಲ್ಲಿ ಪುಟಾಣಿ ದೇಶ, ದ್ವೀಪರಾಷ್ಟ್ರ, ಹಲವಾರು ಸಾವಿರಾರು ದ್ವೀಪಗಳಿವೆ ಅವ್ರ ಜೊತೆಯಲ್ಲಿ. ಆ್ಯಂಡ್ ಇಟ್ಸ್ ಇನ್ ಎ ಡೇಂಜರಸ್ ಸಿಚುಯೇಷನಲ್ಲಿದೆ. ಗ್ಲೋಬಲ್ ವಾರ್ಮಿಂಗಿಂದ ಸೀ ರೈಸ್ ಆಗ್ತಿರೋದ್ರಿಂದ, ಸಮುದ್ರ ಮೇಲೆ ಕೇಳ್ತಿರೋದ್ರಿಂದ ಭಾಳ ಕೆಟ್ಟ ಪರಿಸ್ಥಿತಿಲಿದೆ ಮಾಲ್ಡೀವ್ಸ್. ಯಾವತ್ತೊಂದಿನ ಅದು ಮುಳುಗೋಗ್ಬಿಡುತ್ತದು. ಇವತ್ತಲ್ಲ, ನಾಳೆ ಅಲ್ಲ ಅದು. ಹಾಗಾಗಿ ಅವತ್ತು ನಾವು ಹೆಲಿಕಾಪ್ಟರ್ ಕೊಟ್ಟಿದ್ದರೆ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳ್ಳಿ ಅಂತ ಅದನ್ನು ವಾಪಸ್ ಕಳಿಸಿದ್ರು. ಆ ಲೆವೆಲಲ್ಲಿದ್ದರು. ಇವತ್ತು ಈ ಲೆವೆಲ್ಗೆ ಬಂದಿದ್ದಾರೆ. ಕಾರಣ ದೇ ಮಸ್ಟ್ ಹ್ಯಾವ್ ಅಂಡರ್ಸ್ಟುಡ್. ಅಂಧಕಾಲದಿಂದಲೂ ಭಾರತನೇ ಮಾಲ್ಡೀವ್ಸ್ ಜೊತೆ ನಿಂತಿರೋದು ಸರ್ವಕಾಲದಲ್ಲಿ. ಮಧ್ಯದಲ್ಲಿ ಚೈನಾ ಕಡೆಗೆ ಹೋಗಿ ಬಂದಿದ್ರು ಇವರಷ್ಟೇ. ಎಸ್. ಅಡಲ್ಟ್ ಕಂಟೆಂಟ್ ಪ್ರಸಾರ ಮಾಡ್ತಾ ಇದ್ದ ಆಲ್ಟ್ ಬಾಲಾಜಿ ಮತ್ತು ದೇಸಿ ಫ್ಲಿಕ್ಸ್ ಸೇರಿದಂತೆ 25 OTT ಪ್ಲಾಟ್ಫಾರ್ಮ್ಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಡಿಜಿಟಲ್ ಮಾಧ್ಯಮಗಳಲ್ಲಿ ಅಸಭ್ಯತೆ, ಅಶ್ಲೀಲತೆ ಹಾಗೂ ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾಗಿರುವ ವಿಷಯಗಳನ್ನು ತಡೆಯುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದೆಲ್ಲ ಯಾವಾಗಿನ ಬರ್ತಿತ್ತು? ಎಷ್ಟು ವರ್ಷದಿಂದ? ನಿನ್ನೆ ಮೊನ್ನೆದಂತೂ ಅಲ್ಲ. ಕತೆ ಕಾಯ್ತಾ ಇದ್ರಾ? ಕೆಲವು ವಿಷಯದಲ್ಲಿ ಲೇಟಾಗಿ ಎಚ್ಚರ ಆಗುತ್ತೆ. ಎಲ್ಲ ವಿಚಾರದಲ್ಲೂ ಲೇಟೇ. ಕೇಳಿದ್ರೆ ನಮ್ಮಂಥ ಪ್ರಚಂಡ್ರಿ ಪ್ರಪಂಚದಲ್ಲೇ ಇಲ್ಲ ಅಂತ BJPಲಿ ಭಾಳ ಜನ ಭ್ರಮೇಲಿದ್ದಾರೆ. ಅದಕ್ಕೆ ಏನು ಮಾಡೋಣ? ಜನ ಓಟ್ ಕೊಡೋವರೆಗೂ ಬದುಕಿರ್ತೀರಿ ಅಷ್ಟೇ. ರೌಡಿ ಶೀಟರ್ ಬಿಕ್ಲು ಶಿವ, ಅವನ ಕೊಲೆ ವಿಚಾರದಲ್ಲೇನೋ 10 ನಿಮಿಷಕ್ಕೊನ್ನೇ ಎಸ್ಕೇಪ್ ಆದನಂತೆ, ಓಡೋದ್ನಂತೆ. ಯಾವುದೋ ಕಾರಲ್ಲಿ ಬಂದಂತೆ, ಇನ್ಯಾವುದೋ ಕಾರ್ ಹತ್ಕೊಂಡಂತೆ, ಇನ್ಯಾವುದೋ ಕಾರಲ್ಲಿ ಓಡೋದ್ನಂತೆ. ಏನು ಮಾಡೋಣ ಇದನ್ನೆಲ್ಲ ಇಟ್ಕೊಂಡು? ಅವನು ನೀನು ಇಂಟರ್ನ್ಯಾಷನಲ್ ಫಿಗರು ಫಾಲೋ ಮಾಡ್ಕೊಂಡು ಹೋಗೋಕ್ಕೆ ನಾವು ಮಿನಿಟ್ ಟು ಮಿನಿಟಲ್ಲಿ. ಯಾವನ ಅವನು ಸಿಕ್ಕರೆ ಎತ್ತಾಕೊಂಬಂದು ಬುಡಕ್ಕೆ ತೆಗೆದು ಬಿಟ್ಬಿಟ್ಟು ದೊಡ್ಡ ಟ್ರಕ್ಕಿಂಗು ಇವನಿಗೆ, ಅದು ಬೇರೆ ಕೇಳಿಲಿ. ರಾಜ್ಯದಲ್ಲಿ ಯೂರಿಯಾ ಕೊಡುವಂತೆ ಕೇಂದ್ರ ಸಚಿವ JP ನಡ್ಡಾಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಕಾರಣ, ರೈತರು ಹೋರಾಟ ನಡೆಸ್ತಾ ಇದ್ದಾರೆ. 11,17,000 ಮೆಟ್ರಿಕ್ ಟನ್ ಯೂರಿಯಾ ಕೊಡಬೇಕಿತ್ತು. ಅದರಲ್ಲಿ 5,16,951 ಕೊಟ್ಟಿದ್ದೀರಿ. ಈಗ 6,80,655 ಮೆಟ್ರಿಕ್ ಟನ್ನಷ್ಟು ಯೂರಿಯಾ ಬರಬೇಕಾಗಿದೆ. ದಯವಿಟ್ಟು ಕೊಡಿ ಅಂತ ಸಿಎಂ ಪತ್ರವನ್ನು ಬರೆದಿದ್ದಾರೆ. ವಿಜಯನಗರದ ಹರಪನಹಳ್ಳಿ, ಜಗಳೂರು ಇಲ್ಲೆಲ್ಲ ಧರಣಿ, ರಸ್ತೆ ತಡೆ, ಟೈರ್ಗೆ ಬೆಂಕಿ ಹಾಕೋದು ಎಲ್ಲ ನಡೀತಾ ಇದೆ ರೈತರದ್ದು. ಯಾಕೆ ಬಂತು ಈ ಪರಿಸ್ಥಿತಿ? ಚೀಫ್ ಮಿನಿಸ್ಟರ್ ನನ್ನ ಮೊನ್ನೆನೇ ಹೇಳಿದೆ, ಬರೆದು ಬಿಡ್ರಪ್ಪ ಅಂತ ಸುಮ್ಮನೆ. ಯಾಕೆ ಬಂತು ಈ ಪರಿಸ್ಥಿತಿ? ಯಾಕೆ ಮುಖ್ಯಮಂತ್ರಿಗಳು ಅದನ್ನು ಹೇಳಲ್ಲ ರಾಜ್ಯದ ಜನಕ್ಕೆ? BJPಯವರು ಸುಳ್ಳು ಹೇಳುವುದು, ಅವು ಸುಳ್ಳೇ ಅವರ ದೇವರು. ನಿಮ್ಮದು ಅವ್ರದ್ದು ಮನೆ ದೇವರು, ನಿಮ್ಮದು ದೇವರು, ಅಷ್ಟೇ ವ್ಯತ್ಯಾಸ. ಅಷ್ಟೇ. ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಅಗ್ರಿಕಲ್ಚರಲ್ ಆಫೀಸರ್ಸ್ಗೆ, ಅಥವಾ ಯಾರ್ದೋ ಸರ್ಕಾರದಲ್ಲಿ ಯಾರಿಗೆ ಅಂತ ನಂಗೆ ಗೊತ್ತಿಲ್ಲ. ಅರ್ಲಿ ರೈನ್ಸ್ ಆಗಿದೆ ಈ ಸರಿ ಅಂತ. ವಿ ಹ್ಯಾವ್ ಗಾನ್ ಇನ್ ಫಾರ್ ಎ ಅರ್ಲಿ ಗುಡ್ ರೈನ್, ಒಳ್ಳೆ ಮಳೆ ಕೊಟ್ಟೋಗಿದ್ದೀವಿ. ಅದನ್ನು ಕೈಯಲ್ಲಿ ಇಟ್ಕೊಂಡು ಸಂತೋಷಕ್ಕೆ ಈ ತಿಂಗಳೇ ತುಂಬಿ ಹೋಯಿತು ಅಂದ್ಬಿಟ್ಟು ಮರ ಹಿಡ್ಕೊಂಡು ಹೋಗಿದ್ರಿ ಚೀಫ್ ಮಿನಿಸ್ಟ್ರು. ಈ ತಿಂಗಳೇ ತುಂಬ್ಕೊಂಬಿಡ್ತು, ಇತಿಹಾಸ ಅಂದ್ಕೊಂಡು ಹೋಗಿ ಬಿಡ್ಬಿಟ್ರಿ. ಅದು ಅಲ್ಲಿ ಹೊಳಿಬೇಕಿತ್ತು. ಅರ್ಲಿ ಮಳೆ ಆಗಿರೋದ್ರಿಂದ ರೈತರು ಅರ್ಲಿ ಬರ್ತಾರೆ ಗೊಬ್ಬರಕ್ಕೆ ಈ ಸರಿ ಅಂತ.
ಬಿತ್ತನೆ ಎಲ್ಲ ಶುರು ಕಾಮನ್ ಸೆನ್ಸ್ ಇರಬೇಕಿತ್ತಲ್ಲಿ. ಸೊ ಅರ್ಲಿ ಪ್ರಿಪರೇಷನ್ ಆಗಬೇಕಿತ್ತು ಇದಕ್ಕೆ. ಈಗಲ್ಲ, ರೋಡಿಗೆ ಬಂದವ್ರು ಅಂಗಡಿ ಮುಂದೆ ನಿಂತ್ಕೊಂಡಾಗ ಕಾಗದ ಬರೆದುಬಿಟ್ಟು ಇದು ಬೇಗ ಕಳಿಸಿ, ಏನು ಕಳ್ಸಕ್ಕೆ ಅದೇನದು ಬಗದುಬಿಟ್ಟು ಮಣ್ಣನ್ನು ಕೆತ್ತಿ ಕೆತ್ತಿ ಮಂಕ್ರಿಲ ಕಳಿಸೋದು ಅಂದ್ಕೊಂಡಿದ್ದೀರೋ ಹೆಂಗೆ ಸರ್ಕಾರದವ್ರು ನೀವು? ಡಸ್ ಎನಿಬಡಿ ಹ್ಯಾಸ್ ಕಾಮನ್ ಸೆನ್ಸ್ ಇನ್ ಕರ್ನಾಟಕ? ಡು ಯು ನೋ ವಾಟ್ ಇಸ್ ದಿ ಇಂಟರ್ನ್ಯಾಷನಲ್ ಪೊಸಿಷನ್ ಆನ್ ಯೂರಿಯಾ ಟುಡೇ? China is refusing to help us. Large production of urea happens out of the help of China material ಅಲ್ಲಿ. ಎಲ್ಲದರ ಮೇಲೂ ಕಂಡೀಷನ್ ಹಾಕೊಂಡು ಕೂತಿದ್ದಾರೆ ಅವರಲ್ಲಿ ತಡ್ಕೊಂಡು. ಎಲ್ಲಿಂದ ಬರ್ಬೇಕು ನಿಮಗೆ? ಇದೆಲ್ಲ ಒಂದು ತಿಂಗಳಿಂದ ನಡೀತಾ ಇದೆ. ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ ಲಬಲಬ ಅಂತಿದ್ದಾರೆ ಎಲ್ಲರೂ. ನಿಮ್ಗೆ ಏನು ಗೊತ್ತಿಲ್ಲ, ಮಲ್ಕೊಂಡಿದ್ರಿ. ಒಬ್ಬರು 5 ವರ್ಷ ನಾನು, ಇನ್ನೊಬ್ಬರು ನೋಡೋಣ ಭಗವಂತ ಇದ್ದಾನೆ ಅಂತ ಜಗಳ ಆಡ್ಕೊಂಡು ನಿಂತಿದ್ರಿ ಇಬ್ಬರೂ. ಅಥವಾ ನಿಮ್ಮ ಪರವಾಗಿದ್ದ ಕೆಳಗಡೆ ಇದ್ದವ್ರು ನೋಡಲಿಲ್ಲ, ಅದರ ಪರಿಣಾಮ ಅನುಭವಿಸ್ತಾ ಇದ್ದೀರಿ. ಜನ ಬೀದಿಗೆ ಬರೋರು. ಈಗ ನೀವು ಕಾಗದ ಬರೆದ್ಬಿಟ್ಟ ತಕ್ಷಣ ಅಲ್ಲಿ ಏನು ತುಂಬು ಇಟ್ಕೊಂಡಿದ್ದಾರೆ, ಹಿಂಗೆ ಎತ್ತೆತ್ತು ಗಾಡಿ ಒಳಗೆ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ. ಸಿ ದೆರ್ ಇಸ್ ಅ ಹ್ಯೂಜ್ ಪ್ರಾಬ್ಲಮ್ ಆಫ್ ಯೂರಿಯಾ. ಈ ವರ್ಷ ನಾವು ಗೊತ್ತಿಲ್ಲ ಅದನ್ನು ನಾವು ಹೆಂಗೆ ಫೇಸ್ ಮಾಡ್ತೀವಿ ಅಂತ. ದೆರ್ ಈಸ್ ಎ ಪ್ರಾಬ್ಲಮ್ ಆಫ್ ಚೈನಾ ಟುಡೇ. ಯೂರಿಯಾನಲ್ಲಿ ನಾವು ಸೆಲ್ಫ್ ಸಫಿಷಿಯೆಂಟ್ ಅಲ್ಲ. ಎಸ್, ರಾಜ್ಯದ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್. ಈ KYC ಆಗಿಲ್ಲ ಅಂತ ರದ್ದಾಗಿದ್ದಂತಹ ಕಾರ್ಡ್ಗಳಿಗೆ ಆಹಾರ ಇಲಾಖೆ ಈಗ ಮರು ಜೀವವನ್ನು ಕೊಟ್ಟಿದೆ. ಅಮಾನತುಗೊಂಡ ಪಡಿತರ ಚೀಟಿ ಮತ್ತೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ.